ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಅತಿ ದೊಡ್ಡ ಏರ್ ಶೋನಲ್ಲಿ ನಮ್ಮ ಇಂಡಿಯಾ ಅಂದ್ರೆ ಭಾರತ ದೇಶ ನಮ್ಮ ವಿಮಾನ ಪ್ರದರ್ಶನ ಮಾಡಲು ಅಲ್ಲಿ ಹೋದಾಗ ಅಲ್ಲಿ ಒಂದು ಅನಾಹುತಕ್ಕೀಡಾಗಿದೆ. ಅದೇ ನಮ್ಮ ತೇಜಸ್ ಕ್ರ್ಯಾಶ್ ಮತ್ತು ನಮ್ಮ ವೀರ ಪೈಲಟ್ ಆದ ವಿನ್ನಿಂಗ್ ಕಮಾಂಡರ್ ನಮನ್ ಸೈಲ್ ಅವರು ನಿಧನರಾಗಿದ್ದಾರೆ. ಹೌದು ಸ್ನೇಹಿತರೆ, ಏನ್ ವಿಷಯ ಅಂದ್ರೆ ದಿನಾಂಕ 21 ನವೆಂಬರ್ 2025 ಅಂದ್ರೆ ಮಾಕಟನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ದುಬೈ ವರ್ಲ್ಡ್ ಸೆಂಟರ್ ಪ್ರತಿನಿಧಿಗಳು ಪ್ರದರ್ಶನ ಬೇರೆ ಬೇರೆ ದೇಶಗಳೆಲ್ಲ ಸೇರಿ ಅಲ್ಲಿ ಹೋಗಿ ತಮ್ಮ ಫೈಟರ್ ಜೆಟ್ಗಳನ್ನು ಪ್ರದರ್ಶನ ಮಾಡ್ತಾರೆ. ಅಂದ್ರೆ ಅದ್ ಪ್ರದರ್ಶನ ಅವೆಲ್ಲ ನೋಡ್ಬಿಟ್ಟು ಬೇರೆಯವರು ಕಂಪ್ನಿಯವರು ಆ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡ್ತಾರೆ. ಅದೇ ರೀತಿ ನಮ್ಮ ಇಂಡಿಯಾದಿಂದ ಕೆಲವು ಈ ಫೈಟರ್ ಜೆಟ್ಗಳೆಲ್ಲ ಹೋಗವೆ. ಅದರಲ್ಲಿ ನಮ್ಮ ತೇಜಸ್ ಇರ್ತೈತಲ್ಲ, ಅದು ಅವರು ಆದಾಗ ಈ ನೆಲಕ್ಕೆ ಅದು ಕ್ಲಾಶ್ ಆಗಿದೆ. ಇದು ಹೆಂಗ್ ಕ್ಲಾಶ್ ಆಯ್ತು, ಏನಾಗಾಯ್ತು ಎಲ್ಲ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ನಮ್ಮ ತೇಜಸ್ ವಿಮಾನವು ಅಲ್ಲಿ ಎತ್ತರದಲ್ಲಿ ಮ್ಯಾಲ್ಕೆ ಹೋದಾಗ ಒಂಥರ ಕೆಳಗ್ ಬಂದು ತಿರ್ಗಿ ಮ್ಯಾಲ್ಗೆ ಹೋಗ್ಬೇಕಾಯ್ತು. ಗ್ರಾವಿಟಿ ಪವರ್ ಇನ್ನ ಜಾಸ್ತಿ ಬೇಕಾಗಿತ್ತು. ಆದ್ರೆ ಕೆಳಗ್ ಬಂದಿದ್ದು ಮೇಲ್ಕ್ ಹೋಗಿಲ್ಲ, ಅಲ್ಲೇ ಕ್ರ್ಯಾಶ್ ಆಗ್ಬಿಟ್ಟಿದೆ. ಇಲ್ಲಿ ನಮ್ ಫೈಟರ್ ಜೆಟ್ ಹೋಯ್ತು, ಅದರಿಂದ ಬೇರೆ ಸಮಸ್ಯೆ ಅಷ್ಟು ಡಾಲರ್ಸ್ ಎಲ್ಲ ವೇಸ್ಟ್ ಆಯ್ತು. ಅದು ಮುಖ್ಯ ಅಲ್ಲ ನಮ್ಗೆ ಮೇನ್ ಇಲ್ಲಿ. ನಮ್ಮ ಒಬ್ಬ ಪೈಲಟ್ ಕಮಾಂಡರ್ ಅದು ನಮನ್ ಸಾಯಲ್ ಅವರು ಸತ್ತೋಗಿದ್ದಾರೆ. ಅದು ಒಂಥರ ಎಲ್ಲರಿಗೂ ನಮ್ಗೆ ಇನ್ಸಿಡೆಂಟ್ ಆಗಿದೆ. ಹೌದಲ್ದಿರ್ ಬೇರೆ ವಿಮಾನಗಳೆಲ್ಲ ನಮ್ಮ ಇಂಡಿಯಾ ತಯಾರಿಸ್ತಿದೆ, ಅದು ಬೇರೆ ಪ್ರಶ್ನೆ. ಅದೇ ಒಂದು ಜೀವ ಹೋಯ್ತಲ್ಲ, ಅದು ಮೇನ್ ಮುಖ್ಯ ಸ್ನೇಹಿತರೆ. ಇಲ್ಲಿ ನಮ್ಮ ಇದ್ರಾಗ ಒಂದು ಜೀವ ಹೋಯ್ತು ಅಂತ ನಮ್ಮ ಇಂಡಿಯಾದಲ್ಲಿ ನಾವಿದ್ರೆ ಕೆಲವು ಈ ಪಾಕಿಸ್ತಾನ ಆರ್ಟಿಕಲ್ಗಳೆಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಅವ್ರಿಗೆ ಒಂಥರ ಏನ್ ತೋರಿಸ್ತೈತೋ ಆ ರೀತಿ ಒಂಥರ ನಗಿಯೋ ರೀತಿ ಒಬ್ಬ ವಿಡಿಯೋ ರೆಕಾರ್ಡ್ ಮಾಡ್ತಾ ಅಲ್ಲಿ ಕ್ರ್ಯಾಶ್ ಆಗಿದ ತಕ್ಷಣ ಒಬ್ಬ ಪಾಕಿಸ್ತಾನಿ ಯಾರ ನಕ್ಕೊಂಡು ಹೋಗಿ ವಿಡಿಯೋ ತೆಗೆದಿದ್ದಾರೆ. ಇವಾಗ ಈ ಪತ್ರಕರ್ತರು ಎಲ್ಲಾ ಸೇರ್ಬಿಟ್ಟು ಇವಾಗ ಅವ್ರಿಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಬರಿತಾವ್ರೆ. ಹೌದು, ಅವ್ರಿಗೆ ಹೆಂಗ್ ಇಷ್ಟ ಬರ್ತೈತೆ ಆ ರೀತಿ ಎಲ್ಲ ಬರ್ಕೊಂಡು ಒಂಥರ ತಪ್ಪು ಸೃಷ್ಟಿಗಳನ್ನ ಮಾಡ್ಬಿಟ್ಟು. ಆದ್ರೆ 2011 ಒಂದ್ 5-6 ಪಾಕಿಸ್ತಾನ ವಿಮಾನಗಳು ಕೆಳಗ್ ಬಿದ್ದೋಗವೆ. ಅದು ಗೊತ್ತಿರವ 5-6 ಸತಿ ಕೆಳಗ್ ಬಿದ್ದವೆ. ಆದ್ರೆ ಗೊತ್ತಿಲ್ದೇ ಇರೋ ಎಷ್ಟು ಬಿದ್ದೋಗವ ಅವ್ರನ್ನ ನೋಡ್ಕೊಳಲ್ಲ. ನಮ್ಮ ಇಂಡಿಯಾ ಅದ್ರ ಬಗ್ಗೆ ಇವಾಗ ಅದು ತೇಜಸ್ ಪತನ ಆಗೈತಲ್ಲ, ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಇದು ಯಾರ ನಮ್ ಶತ್ರು ಅಂದ್ರೆ ಈ ನೋಡಿ ಈ ರೀತಿ ಮಾಡೋರು, ಅದ್ರ ಬಗ್ಗೆ ಆರ್ಟಿಕಲ್ಸ್ ಬರೆಯೋದು, ಅದ್ರ ಬಗ್ಗೆ ಆ ರೀತಿ ಇವ್ರು ಇನ್ನ ಅದ್ರ ಬಗ್ಗೆ ಏನೇನೋ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಏನೇನೋ. ಅದು ಸ್ನೇಹಿತರೆ, ಅದು ಇನ್ನ ಕ್ಲಿಯರ್ ಆಗಿಲ್ಲ ಯಾಕದು ಫೈಟರ್ ಜೆಟ್ ಕೆಳಗ್ ಬಂದು ತಿರ್ಗಿ ಯಾಕೆ ಮ್ಯಾಕ್ ಹೋಗಿಲ್ಲ. ಆದ್ರೆ ಎಲ್ಲಾ ಏರ್ ಫೋರ್ಸ್ ಅಲ್ಲಿ ಒಂಥರ ಪೈಲಟ್ ಏನಾದ್ರು ಈ ಅನಾಹುತಿ ರೀತಿ ಏನಾದ್ರೆ ಬಟನ್ ಪ್ರೆಸ್ ಆಗ್ತೈತೆ. ಆ ಬಟನ್ ಪ್ರೆಸ್ ಮಾಡಿದ ತಕ್ಷಣನೇ ಅವರು ಮೇಲೆ ಕಾಚಕ್ ಬಂದ್ಬಿಡ್ತಾರೆ. ಪ್ಯಾರಾಶೂಟ್ ಆಗಿಂದ ಒಂಥರ ಪೈಲಟ್ ಸೇಫ್ ಆಗಿ ಲ್ಯಾಂಡ್ ಆಗೋಗ್ತಾರೆ. ಅದು ಕ್ರಾಶ್ ಆಗೋತೈತೆ ಪೈಲಟ್ಗಳ. ಆದ್ರೆ ಈ ತೇಜಸ್ ಅಲ್ಲಿ ಅವ್ರಿಗೆ ಆ ಟೈಮು ಸಿಕ್ಕಿಲ್ಲ. ಅವು ಕ್ರಾಶ್ ಆಗಲ್ಲ, ಕೆಳಗ್ ಬಂದು ತಿರ್ಗಿ ಮ್ಯಾಲ್ಗ್ ಹೋಗ್ಬೇಕಾದ್ರೆ ಅವಾಗ ಅದಕ್ಕೆ ಮ್ಯಾಲ್ಕ್ ಮೂವ್ ಮಾಡಾಗ ಅವಾಗ ಆಗಿಲ್ಲ ಅದು ಮೋಸ್ಟ್ಲಿ. ಅವ್ರು ಎಂತ ಎಕ್ಸ್ಪೀರಿಯನ್ಸ್ ಫೈಟರ್ ಪಾಪ ನಮ್ಮ ಫೈಟರ್ ಜೆಟ್ ಪೈಲಟ್ ಅವ್ರು ಎಂತವ್ರು ಈ ಮಿಷನ್ಗಳೆಲ್ಲ ಒಂಥರ ಚೆನ್ನಾಗಿ ಓಡಿಸೋ ಡ್ರೈವರೇ. ಅದ್ ಎಷ್ಟೋ ಸಕ್ಸಸ್ ಮಾಡೋರೆ ನಮ್ಮ ಇಂಡಿಯಾ ಪೈಲಟ್ಸ್ಗೆಲ್ಲ. ಆದ್ರೆ ಅಂತವ್ರಿಗೆ ಸಾವು ಅದ್ರ ನಮ್ಗೆ ಅದ್ರ ನೆಗೆಟಿವ್ ಸ್ಪ್ರೆಡ್ ಆಗ್ತೈತೆ ಈ ಇಂಡಿಯಾದಾಗ ನೋಡಿ ಈ ರೀತಿ ಆಗೈತೆ ಅಂತಾರೆ. ಯಾರನ್ನ ತಗೊಂಡವರು ಸ್ವಲ್ಪ ಹಿಂದೆ ಮುಂದೆ ತುಳಿತಾರೆ, ಅದ್ ಬೇರೆ ಪ್ರಶ್ನೆ. ಆದ್ರೆ ಒಂದ್ ಸಾವು ಪಾಪ ಅಷ್ಟು ಆಗೈತಲ್ಲ. ನಮ್ಮಿದ್ರಲ್ಲಿದೆ ಪಾಕಿಸ್ತಾನ, ಅದೊಂದು ಇದು ಅವ್ರಿಗೆ ಇಷ್ಟ ಬಂದಿದ್ದಕ್ಕೂ ಎಲ್ಲ ಬರೆಯೋದು. ನೋಡ ಅವ್ರದ್ದು ಇಂಡಿಯಾದು ಹೋಯ್ತು ಒಂಥರ ಎಂಬುದು ಒಂಥರ ನೆಗೆಟಿವ್ ಆಗಿ ಎಲ್ಲ ಸ್ಪ್ರೆಡ್ ಮಾಡೋದು. ಅವ್ರಿಗೆ ಎಷ್ಟೋ ರೀತಿ ಆಗವೆ. ಇನ್ನೊಂದು ನಾವು ಈ ನಮ್ಮ ಫೈಟರ್ ಜೆಟ್ಗಳು ಆಪರೇಷನ್ ಸಿಂಧೂರಾಗ ಅದನ್ನ ಈ ಬ್ರಹ್ಮೋಸ್ ಎಲ್ಲ ಐತಲ್ಲ, ಅವಾಗ ಯಾವ ರೀತಿ ಹೊರಡೋಡಿಸಿದ್ವು ಅವ್ರಿಗೆಲ್ಲ ಅವಾಗೆಲ್ಲ ಗೊತ್ತಿಲ್ಲ, ಅವ್ರು ಮರ್ತು ಬಿಟ್ಟಾರೆ ಅಷ್ಟು ಬೇಗ ನಮ್ಮ ಆಪರೇಷನ್ ಸಿಂಧೂರ. ಆದ್ರೆ ಇವಾಗ ತೇಜಸ್ ಅದರ ಒಂಥರ ಮೇಲೆ ಉಲ್ಟಾ ರೌಂಡ್ ಮಾಡಿ ನಮ್ಮ ಪೈಲಟ್ಗಳು ತರ ಇಂಡಿಯಾ ಪೈಲಟ್ಗಳ ತರ ತಿರ್ಸ್ದಂಗೆ ಯಾವ ದೇಶದಲ್ಲಿ ಸಮೇತ ಆ ರೀತಿ ಅವರು ತಿರ್ಸಲ್ಲ. ಆದ್ರೆ ಇದು ಸ್ವಲ್ಪ ಏನ್ ಮಾಡಕ್ಕಾಗಲ್ಲ, ಅಪಘಾತದಲ್ಲಿ ಅವರು ಜೀವನ ಸಮೇತ ಕಳ್ಕೊಂಡಿದ್ದಾರೆ. ಇದೊಂಥರ ದುರ್ಘಟನೆ ಸುದ್ದಿ ಆಗೈತೆ ಸ್ನೇಹಿತರೆ. ಒಂಥರ ನಾವೆಲ್ಲ ಒಂಥರ ಸಪೋರ್ಟ್ ಮಾಡ್ಬೇಕು, ಅವ್ರು ಪ್ರಾರ್ಥನೆ ಮಾಡ್ಕೊಬೇಕು. ಆದ್ರೆ ಈ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದಾರಲ್ಲ ಈ ಪಾಕಿಸ್ತಾನ ಅವ್ರು, ಒಂಥರ ಇವಾಗ ಒಂಥರ ಕೊಂಡ್ಕೊಂಡವ್ರು ಹಿಂದೆ ಮುಂದೆ ತುಳಿತಾರೆ. ಆದ್ರೆ ಪಾಕಿಸ್ತಾನ ಅವ್ರು ಮಾತ್ರ ಅವ್ರ ಮಿಸೈಲ್ ನೋಡಿ ಹಿಂಗ್ ಉಳ್ದು ಬಿಟ್ಟವೆ. ಆದ್ರೆ ಇದ್ರೊಳಗೆ ಮೇನು ಆದ್ರೆ ನೋಡ ಅಲ್ಲಿ ಬಟನ್ ಅವ್ರು ಪ್ರೆಸ್ ಮಾಡಿದ್ರೆ ಆರಾಮಾಗಿ ಮೇಲೆ ಕೆಳಗ್ ಬರ ಗೊತ್ತಾಗೈತೆ. ಅವ್ರ ಮೊದ್ಲೇ ಈ ರೀತಿ ಕ್ರಾಶ್ ಆಗ್ತೈತೆ ಅಂತ ಗೊತ್ತಾಗಿದ್ರೆ ಬಟನ್ ಪ್ರೆಸ್ ಮಾಡೋರು ಅವ್ರು ಪ್ಯಾರಾಶೂಟ್ ಆಗಿ ಇಳ್ಕೊಂಡವ್ರು. ಆದ್ರೆ ಇವ್ರಿಗೆ ಅದು ಟೈಮ್ ಸಿಕ್ಕಿಲ್ಲ. ಮೋಸ್ಟ್ಲಿ ಕೆಳಗ್ ಬಂದಿರೋದು ಮ್ಯಾಲ್ಕ್ ಹೋಗ್ತೈತೆ ಏನೋ ಅನ್ಕೊಂಡವ್ರೆ, ಆದ್ರೆ ಕೆಳಗೆ ಇದು ಒಂಥರ ಸ್ಪೈಲ್ ಆಗಿ ಅಲ್ಲೇ ಡೆತ್ ಆಗವ್ರೆ. ಅದು ಒಂಥರ ಇದಾಗೈತೆ. ಆದ್ರೆ ಅದ್ರ ಬಗ್ಗೆ ಇನ್ನ ತನಿಖೆಯಲ್ಲಿ ನಡೆಸ್ತಾನೆ ಅವ್ರೆ ಆಫೀಸರ್ಸ್ಗಳು. ಯಾವ ರೀತಿ ಆಯ್ತು, ಯಾವ ರೀತಿ ಮಿಸ್ ಮಾಡಿದ್ರೆ. ಅದು ಅತಿ ದೊಡ್ಡ ಏರ್ ಶೋ ಅದು.
ಎಲ್ಲಾ ದೇಶಗಳು ಬೇರೆ ಬೇರೆ ದೇಶಗಳು ಬಂದಿರ್ತವೆ, ಬೇರೆ ಬೇರೆ ಕಮಾಂಡರ್ಸ್ ಎಲ್ಲ ಬಂದು ನೋಡ್ತಾ ಇರ್ತಾರೆ. ಅಂತದ್ರಲ್ಲಿ ನಮ್ಮ ಇಂಡಿಯಾ ತರ ಆಗ್ಬಿಟ್ರೆ ಅದು ಎಲ್ಲರೂ ನಮ್ಮ ಇಂಡಿಯಾಗೆ ಒಂಥರ ಇದೆ. ಆದ್ರೂ ಅದು ಬಿಟ್ರೆ ಒಂಥರ ಸಾವನ್ನಪ್ಪವ್ರೆ ಪಾಪ. ಅವ್ರಿಗೊಂಥರ ಪ್ರಾರ್ಥನೆ ಮಾಡ್ಬೇಕು ನಾವು. ಆಮೇಲೆ ಇನ್ನ ಮಾಡ್ತಾರೆ, ಅದು ಇನ್ನ ತನಿಖೆಯಲ್ಲಿ ನಡೀತೈತೆ ಯಾಕೆ ಆ ರೀತಿ ಆಯ್ತು. ಎಲ್ಲ ಪೊಲೀಸವ್ರು ಎಲ್ಲ ಅದೇ ಒಂಥರ ಅದೇ ಇದು ಎಲ್ಲ ತನಿಖೆ ಮಾಡ್ತಾವ್ರೆ. ಯಾಕದು ಅವ್ರು ಯಾಕ ಬಟನ್ ಪ್ರೆಸ್ ಮಾಡಿಲ್ಲ, ಯಾಕೆ ಅವ್ರ ಆಚೆ ಬಂದಿಲ್ಲ, ಇಲ್ಲಾಂದ್ರೆ ಅವ್ರ ಮೊದ್ಲೇ ಗೊತ್ತಾಗಿಲ್ಲೇನೋ, ಅದ್ ಕೆಳಗ್ ಬಂದ್ ಮ್ಯಾಲ್ಕ್ ಹೋಗ್ತೈತೇನೋ ಅನ್ಕೊಂಡಿದ್ರೇನೋ, ಎಲ್ಲಾ ಅನ್ಕೊಂಡಿದ್ರು ಪಾಪ. ಆದ್ರೆ ಮಿಸ್ ಆಯ್ತು. ಆದ್ರೆ ಪಾಕಿಸ್ತಾನಕ್ಕೆ ನಮಗೂ ಬುದ್ಧಿ ಹೇಳೋ ಟೈಮ್ ಬರ್ತೈತೆ. ಭಾರತ ಅಲ್ಲ, ಅವ್ರಿಗೆ ಎಷ್ಟೋ ಸತಿ ಅವರು ಫೈಟರ್ ಜೆಟ್ಗಳೆಲ್ಲ ಹೊಡ್ದು ಒಂಥರ ಕ್ಲಾಶ್ ಆಗೋಗವ. ಅವ್ರು ಎಷ್ಟೋ ಗೊತ್ತೇ ಒಂದು ಆರೇ ಏನೋ ಅವಾಗ ನಮ್ದು ಎರಡಾಗೈತಿ. ಇದು ಎರಡನೇ ಸತಿ. ಇದು ಇನ್ನೊಂದು ಸ್ನೇಹಿತರು ಹೇಳ್ಬೇಕಂದ್ರೆ ಎರಡು ಸತಿ ಇದು ತೇಜಸ್. ಇದು ಎರಡು ಸತಿ ಈ ರೀತಿ ಆಗಿರೋದು. ಮೊನ್ನೆ ರಾಜಸ್ಥಾನದಾಗ ಒಂದ್ ಸತಿ ಆಗಿತ್ತು, ಮತ್ತೆ ಇವಾಗ ಎರಡ್ ಸತಿ ಆಗೈತೆ. ತೇಜಸ್ ಯಾಕೆ ಆತೈತೆ ಅದು ಒಂಥರ ತನಿಖೆಯಲ್ಲಿ ನಡೆಸ್ತಾ ಇದ್ದಾರೆ, ಯಾಕ ಆ ರೀತಿ ಆಯ್ತು ಅಂತ. ನಮ್ದು ಎರಡೇ ಸತಿ ಆಗಿರೋದು ಬಿಡಿ ಸ್ನೇಹಿತರೆ. ಆದ್ರೆ ಈ ಪಾಕಿಸ್ತಾನದವ್ರು ಐತಲ್ಲ ಒಂದ್ 5-6 ಸತಿ ಆಗಿದೆ. ಅದು ಗೊತ್ತಿಲ್ದಿರೋ ಎಷ್ಟಾಗವ ಆ ರೀತಿ. ಅದು ಮತ್ತೆ ಸ್ನೇಹಿತರೆ, ಇನ್ನ ಏನಾಗೈತೆ ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆದ್ರೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ಚಾನಲ್ ನೀವು ಯಾರಾದ್ರೂ ಈ ತರ ಡೈಲಿ ಟಾಪಿಕ್ ಮೇಲೆ ನಾವು ವಿಡಿಯೋಸ್ ಮಾಡ್ತಾ ಇದ್ದೀರಿ ಅಂತ ವಿಡಿಯೋಸ್ ನೀವು ಯಾರು ನೋಡ್ಬೇಕಾದ್ರೆ ಒಂಥರ ನಾಲೆಜ್ ಫೀಲ್ಡ್ ಆಗಿ ಗೇನ್ ಮಾಡ್ಬೇಕಾದ್ರೆ ನಮ್ ಚಾನಲ್ ನಾವು ವಿಡಿಯೋ ನಿಮ್ ಗಂಟ ಬರ್ಬೇಕಾದ್ರೆ ನಮ್ ಚಾನಲ್ ತಕ್ಷಣವೇ ಒಂಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.